ಜೈ ಸಿಯಾರಾಮ್ ಎಲ್ಲರಿಗೂ. ಇವತ್ ನಮ್ ಮಾಡಿದ ಹೊಲದಾಗ ಎತ್ಗಳು ಬೋದ್ ಸಫಾಯಿ ಮಾಡಕ್ ಬರವದ್ದು. ಅದಕ್ಕ ಪಪ್ಪ ಬೆಳಿಗ್ಗೆ ಜಲ್ದಿ ಹೊಲಕ್ ಹೋಗಿರ್ರಿ. ಅನ್ನ ನಾವೇ 9 ಗಂಟೆಗೆ ಹೊಲಕ್ ಹೋಗಬೇಕು ಅಂತ ನಡ್ಕೋದು ಮೇನ್ ರೋಡ್ ಬಂದ ಗಾಡಿಗಳು ಕೈ ಮಾಡಿ ಹೊಲಕ್ ಬಂದನ್ರಿ. ಆಮೇಲೆ ಎತ್ಕೋದವ್ರದ್ದು ಅದೇ 2 ಎತ್ಗಳಿಗೆ ನಗ ಮತ್ತೆ ದಿಂಡ ಕಟ್ಟಿರು. ಇವಾಗ ನಗ ಮತ್ತೆ ದಿಂಡ ಕಟ್ಟಿ ಬೋದ್ ಸಫಾಯಿ ಮಾಡಕ್ ಚಾಲು ಮಾಡಿರಿ. ಅದಾಗನ ದಾದಾ ಮತ್ತ ತಾತೆ ಎತ್ಕೊಳ್ಳಿ ಬೋದ್ ಸಫಾಯಿ ಮಾಡ್ಕತ್ತಾರ್ರಿ. ಅವಾಗ ಒಮ್ಮೆ ತಾತೆ ಕಾಲೆಡು ಬಿದ್ದರು. ಆದ್ರೂ ತಾತೆ ಮತ್ತೆ ಎತ್ಗಳು ಹೊಡಿಕ್ ಚಾಲು ಮಾಡಿರಿ. ನಾ ಸಣ್ಣವಿದನ್ರಲ್ಲಿ ಅವಾಗ ಜಾಸ್ತಿ ಹೊಲದಾಗ ಎತ್ಗಳೇನ ಗಳಿ ಹೊಡಿತಿರ್ರಿ. ಇವಾಗ ಟ್ರಾಕ್ಟರ್ ಮತ್ ಮಷಿನ್ ಜಾಸ್ತಿ ಗಳಿ ಮಾಡ್ತಾರು. ಆದ್ರ ಬಸವನಲ್ಲೇ ಗಳಿ ಹೊಡೆದ್ ಬೆಳಿ ಬಿತ್ತಿರಿ ಅಂದ್ರ ಅದು ಬೆಳಿ ಬೇರೆ ಲೆವೆಲ್ ದಾಗ ಬರ್ತಿದ್ರಿ. ಇವಾಗ ಏನ್ ಎತ್ಗಳು ಬೋದ್ ಸಫಾಯಿ ಮಾಡಿದವ್ರಲ್ಲ ಇಲ್ಲಿ 4 ಸಾಲ ಉಳ್ಳಾಗಡ್ಡಿ ಹಾಕೋದ್ ನೋಡಿ. ಅದಾಗನ ದಾದಾ ಚಾ ತಂದಿರ್ರಿ. ಎಲ್ಲರೂ ಚಾ ಕುಡ್ದು ಇಲ್ಲಿ ಅನ್ನಗಳ ಬೋದ್ ಸಫಾಯಿ ಮಾಡ್ತಾನ. ನಾವ್ ಮಣ್ಣಿ ಕಸಕ್ 15 ಪಂಪ್ ಔಷಧಿ ಹೊಡೆದು ಉಳ್ದಿರ್ತಿರ್ಲ ಅದನ್ನ ಹೊಡಿಬೇಕು ಅಂತ ಪಪ್ಪನ ಕಬ್ಬಿನ ಕಡೆ ಬಂದ ತಲಿ ಟೈವಲ್ ಸುತ್ಕೊಂಡ ಬಾಡಿದ ಔಷಧಿ ಕಲ್ಸಿ ಹೊಡಿಕ್ ಚಾಲು ಮಾಡಿದ್ರಿ. ಇವಾಗ ಎತ್ಕೊಳ್ಳಿ ಬೋದ್ ಸಫಾಯಿ ಮಾಡೋದು ಮತ್ತೆ ಔಷಧಿ ಹೊಡೆದ್ ಮುಗಿತ್ರಿ. ಇಲ್ಲಿಂದ ಮನಿ ಹೋಗ್ರಿ ಅಂತ. ಇನ್ನೊಂದ್ 5 ದಿನದಾಗ ನಾವ್ ಎಮ್ಗಳಿಗೆ ಕೊಪ್ಪೆ ಹಾಕವ್ರಿದಾವ್ರಿ. ಅದಕ್ಕ ರಾಹುಲ್ ದಾದಾಗಳು ಕೊಲೆದಂದ ಒಂದ್ ಲುಚುನ್ಕಿ ತಗೊಂಡ ಹೋಲಿ ಕೀಲಿ ಹಾಕಿ ಬಾಡೆ ಪಂಪ ಎಲ್ಲ ತಗೊಂಡ್ ಮನಿಗ್ ಬರೋಣ. ಜೋರ್ಲಿ ಮಳಿ ಚಲೋ ಐತ್ರಿ. 3 ಗಂಟೆಗೆ ಮಳಿ ಚಲೋ ಐತ್ರಿ. 4:30 ಐತ್ರಿ. ಈಗ ಮಳಿ ಬಂದಾಯ್ತು. 6 ಗಂಟೆಗೆ